ಕರೆನ ಮಾಡ್ಸದ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದರ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಈಗ 46ನೆಯ ಶ್ಲೋಕದಿಂದ ಪ್ರಾರಂಭ. 46ನೆಯ ಶ್ಲೋಕ. ವಿಜಯರಥ ಕುಟುಂಬ ಆತ್ತತೋತ್ರೇ ಧೃತ ಹಯರಶ್ಮಿ ಜಿತ ಶ್ರಮೇ ಕ್ಷಣೀಯೇ ಭಗವತಿ ರತಿರಸ್ತು ಮೇ ಮುಮೂರ್ಷೋಃ. ಯಮಿಹ ನಿರೀಕ್ಷ್ಯ ಹತಾಗತಾ ಸ್ವರೂಪಂ. ಈಗ ಭೀಷ್ಮಾಚಾರ್ಯರು ತಾವಿನ್ನೂ ಕೃಷ್ಣನ ಸ್ತೋತ್ರವನ್ನ ಮಾಡ್ತಾ ಮುಂದುವರಿಸ್ತಾ ಇದ್ದಾರೆ. ಅವ್ರು ನೆನಪಿಸ್ಕೊಳ್ಳೋದು ಈಗ ಎರಡು. ಒಂದು, ಅರ್ಜುನನಿಗೆ ಉಪಕಾರ ಮಾಡಿತ್ತು. ಎಷ್ಟು ಉಪಕಾರ ಮಾಡಿದ್ರು ಅರ್ಜುನನಿಗೆ ಕೃಷ್ಣ. ತಾನು ರಥದಲ್ಲಿ ಅರ್ಜುನ ಒಬ್ಬನೇ ಇರ್ಲೇ ಇರ್ಲಿಲ್ಲ. ಆ ರೀತಿ ಯಾವಾಗ್ಲೂ ತಾನು ಕೃಷ್ಣ ಜೊತೆಗೇ ಇದ್ದು ತಾನು ಯಾವಾಗ್ಲೂ ಅರ್ಜುನನನ್ನ ಕಾಪಾಡದವನು ಅಂತ ಅರ್ಜುನನಿಗೆ ಉಪಕಾರ ಮಾಡಿದ್ದನ್ನ ನೆನಪಿಸ್ಕೊಳ್ತಾರೆ ಭೀಷ್ಮಾಚಾರ್ಯರು. ಅಂದ್ರೆ ಇದು ಯಾಕೆ ನೆನಪಿಸ್ಕೊಳ್ಳೋದು ಅಂದ್ರೆ, ನಮಗೂ ನಮ್ಮ ರಥ ಇದೆ. ಯಾವುದು? ನಮ್ಮ ದೇಹ ಎಂಬ ರಥ. ಅರ್ಜುನನಿಗೊಂದು ರಥ ಇತ್ತು, ನಮಗೆ ದೇಹವೇ ರಥ. ನಮಗೆ ಈ ರಥದ ಮುಖಾಂತರ ಹೋಗ್ಬೇಕು ಅಂದ್ರೆ ಪೂರ್ತಿ ನಮಗೆ ಜೊತೆಗೆ ಒಬ್ಬ ಇದ್ದು ಕಾಪಾಡ್ಬೇಕು. ಹೇಗೆ ಅರ್ಜುನನಿಗೆ ಕೃಷ್ಣ ಇದ್ದು ಕಾಪಾಡಿದ್ನೋ ಅದೇ ತರ ಈ ಜೀವನ ರಥ, ದೇಹ ರಥ ಏನು ಸಾಗ್ಬೇಕಾಗಿದೆ, ಇದಕ್ಕೆ ಆ ಭಗವಂತನ ಸಹಕಾರ ಪೂರ್ತಿ ಬೇಕು, ನಿರಂತರ, ಮೊದಲಿಂದ ಕೊನೆಗೆ.
ಯಾಕೆ ಇಲ್ಲೂ ಕೂಡ ಯುದ್ಧ ನಡೀತಾನೆ ಇದೆ, ಕಾಮಕ್ರೋಧಾದಿಗಳ ಜೊತೆಗೆ ಯುದ್ಧ ನಡೀತಾನೆ ಇದೆ. ಅಂತೂ ಈ ಯುದ್ಧದಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಾದ್ರೆ ಜೊತೆಗೆ ಕೃಷ್ಣನನ್ನ ನಮ್ಮ ದೇಹದ ಒಳಗಡೆ ಇಟ್ಟುಕೊಂಡು ಅವನ ಜೊತೆಗೇ ನಾವು ಜೀವನದಲ್ಲಿ ಸಾಕ್ಬೇಕು. ಈ ಅಂಶವನ್ನ ತಿಳಿಸ್ಲಿಕ್ಕೇನೆ ಅರ್ಜುನನಿಗೆ ರಥದಲ್ಲಿ ಇದ್ದುಕೊಂಡು ಕೃಷ್ಣ ಪೂರ್ತಿ ಅನುಗ್ರಹ ಮಾಡಿದಂತೆ ಅದರ ಸ್ಮರಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ನನ್ನ ಪ್ರಾಣ ಇಂದಿನ ದಿವಸ ಇದೇನು ಮುಂದೆ ಬಿಡ್ಲಿಕ್ಕಿದ್ದೀನಿ ನನ್ನ ಪ್ರಾಣವನ್ನ, ಆ ಸಂದರ್ಭದಲ್ಲಿ ಪರಮಾತ್ಮನ ದರ್ಶನ ಆಗ್ತಾ ಇದೆ. ಈ ದರ್ಶನ ಸಾಮಾನ್ಯದಲ್ಲ. ಈ ಸಮಯದಲ್ಲಿ ಅದು ಪ್ರಾಣ ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ಭಗವಂತನನ್ನ ಕಂಡ್ರೆ ಮೋಕ್ಷ ನಮ್ಗೆ, ಅದನ್ನ ಮೋಕ್ಷವನ್ನೇ ಕೊಡ್ತಾನೆ. ಈ ಎರಡನ್ನು ಸ್ಮರಣೆ ಮಾಡ್ತಾ ಇನ್ನೂ ಜಾಸ್ತಿ ನನಗೆ ಭಗವಂತನ ಆಸಕ್ತಿ ಬರಲಿ ಅಂತ ಎಷ್ಟು ಭಾಗ್ಯ ಭೀಷ್ಮಾಚಾರ್ಯದು. ಅವರು ಆ ಕಾಲದಲ್ಲಿ ಭಗವಂತನಲ್ಲಿ ಇನ್ನೂ ಆಸಕ್ತಿ ಜಾಸ್ತಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜೊತೆಗೆ ಎರಡು ಎಚ್ಚರಿಕೆ ನಮ್ಗೆ ಕೊಟ್ರು. ಒಂದು, ಯಾವಾಗ್ಲೂ ಭಗವಂತ ಮೊದಲಿಂದ ಕೊನೆಯವರೆಗೂ ನಮ್ಮ ಜೊತೆಗಿರ್ಬೇಕು. ನೀನು ಅರ್ಜುನನಿಗೆ ಉಪಕಾರ ಮಾಡಿದ್ಯಾ, ನಮಗೂ ನಮ್ಮ ದೇಹದಲ್ಲಿದ್ದು ನೀನು ಉಪಕಾರ ಮಾಡು ಅಂತ ಒಂದು ನಾವು ಕೇಳ್ಬೇಕಾಗಿತ್ತು. ಮತ್ತೊಂದು, ನಮ್ಮ ಪ್ರಾಣ ತ್ಯಾಗ ಕಾಲದಲ್ಲಿ ಭಗವಂತನ ದರ್ಶನ ಆಗೋ ಹಾಗಾಗ್ಬೇಕು. ಈ ದರ್ಶನ ಅಂದ್ರೆ ನೆನಪಾದ್ರೂ ಕನಿಷ್ಠ ಪಕ್ಷ ಆಗ್ಬೇಕು. ಆ ರೀತಿ ಅಂತೂ ಅವರ ದರ್ಶನ ಆದ್ರಂತೂ ಮೋಕ್ಷ, ಸ್ಮರಣ ಆದ್ರೆ ಇನ್ನೊಂದು ಫಲ. ಒಟ್ಟು ಏನೇ ಆದ್ರೂ ಕೂಡ ಕೊನೆಗೆ ಪ್ರಾಣತ್ಯಾಗ ಕಾಲದಲ್ಲಿ ಭಗವಂತನಿಗೆ ಸಂಬಂಧಪಟ್ಟಿದ್ದು ಏನೇ ನಡೆದ್ರು ಅದಕ್ಕೊಂದು ವಿಶೇಷವಾದ ಫಲ ಇದೆ. ಅದನ್ನ ಎರಡನ್ನ ಮಾತ್ರ ಮರಿಬೇಡಿ ಅನ್ನೋ ರೀತಿಯಲ್ಲಿ ನಮಗೆ ಎಚ್ಚರಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಈಗ ಆ ಶ್ಲೋಕದ ಅರ್ಥವನ್ನು ಗಮನಿಸೋಣ. ಅರ್ಥವನ್ನು ಹೇಳಿದ್ದೀನಿ, ಅದರಲ್ಲಿ ಮಧ್ಯ ಮಧ್ಯ ಕೆಲವು ಪದಗಳಿದೆ. ವಿಜಯ ರಥ ಕುಟುಂಬ ಅಂತ ಹೇಳ್ತಾರೆ. ವಿಜಯ ರಥ ಕುಟುಂಬ ಅಂತ. ವಿಜಯ ಅಂತಂದ್ರೆ ಅರ್ಜುನ ಅಂತ, ಅರ್ಜುನನಿಗೆ ವಿಜಯ ಅಂತ ಕರೀತಾರೆ. ಇನ್ನು ಅವನ ರಥ ಅಂದ್ರೆ ಅರ್ಜುನ ಯಾವ ರಥದಲ್ಲಿ ಇದ್ದ ಅಂತ ರಥ, ಅದನ್ನ ಭಗವಂತ ರಕ್ಷಣೆ ಮಾಡ್ದ. ಆ ರಥವನ್ನು ಇವ್ರೇನ್ ಕರೀತಾರೆ ಅಂದ್ರೆ ಕುಟುಂಬ ಅಂತ ಕರೀತಾರೆ. ನಮ್ಗೆಲ್ಲ ಕುಟುಂಬ ಅನ್ನೋ ಶಬ್ದ ನಮ್ಮ ಪರಿವಾರ ಯಾರಿದ್ದಾರೆ, ಹೆಂಡತಿ ಮಕ್ಕಳು, ಇದೆಲ್ಲ ಒಂದು ಕುಟುಂಬ ಅಂತ ಕರಿತೀವಿ. ಯಾಕೆ ಇದನ್ನ ಕುಟುಂಬ ಅಂತ ಕರಿತೀವಿ ಅಂದ್ರೆ ನಾವು ಒಂದನ್ನ ಕುಟುಂಬ ಅಂತ ಕರಿತಾ ಇದೀವಿ ಅಂದ್ರೆ ನೀವು ರಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಯಾವುದನ್ನ ನಾವು ರಕ್ಷಣೆ ಮಾಡ್ತಾ ಇರ್ತೀವೋ ಅದನ್ನ ಕುಟುಂಬ ಅಂತ ಕರೀತಾರೆ ಈ ಶಬ್ದದಿಂದ. ಹಾಗಾದ್ರೆ ಇಲ್ಲಿ ಕೃಷ್ಣ ರಕ್ಷಣೆ ಮಾಡ್ತಾ ಇದ್ದಿದ್ ಯಾವುದನ್ನ, ವಿಶೇಷವಾಗಿ ರಕ್ಷಣೆ ಮಾಡಿದ್ ಯಾವುದನ್ನ ಅಂದ್ರೆ ಅರ್ಜುನ ಇದ್ದ ರಥವನ್ನ ರಕ್ಷಣೆ ಮಾಡ್ತಾ ಇದ್ದ. ಆದ್ರಿಂದ ಕೃಷ್ಣನಿಗೆ ಕುಟುಂಬ ಅಂದ್ರೆ ಯಾವುದು, ಆ ವಿಜಯ ರಥ, ಅರ್ಜುನನ ರಥ ಏನಿದೆ ಅದೇ ಅವನಿಗೆ ಕುಟುಂಬ. ಅದಕ್ಕೋಸ್ಕರನೇ ವಿಜಯ ರಥ ಕುಟುಂಬ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಅವರು ಒಂದು ರಕ್ಷಣೆ ಮಾಡಿದ್ದನ್ನು ಒಂದು ನೆನಪಿಸ್ಕೊಂಡ್ರು. ಜೊತೆಗೆ ಕೃಷ್ಣನನ್ನ ಆ ಯುದ್ಧದಲ್ಲಿ ಎಷ್ಟೋ ಜನ ನೋಡಿದ್ರು. ಎಂ ನಿರೀಕ್ಷೆ ಹತಾಹ, ಎಷ್ಟೋ ಜನ ಕೃಷ್ಣನ್ ನೋಡ್ಕೊಂಡೇ ತಾವು ಪ್ರಾಣ ತ್ಯಾಗ ಮಾಡಿದ್ರು. ಎಂಥ ಭಾಗ್ಯಶಾಲಿಗಳು ಅವರೆಲ್ಲ. ಕೃಷ್ಣನ ನೋಡ್ತಾ ನೋಡ್ತಾ ಪ್ರಾಣವನ್ನ ತ್ಯಾಗ ಮಾಡಿದವರು, ಕೃಷ್ಣನ ಮೇಲೆ ಆ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡು ನೋಡಿ ತ್ಯಾಗವನ್ನ ಎಷ್ಟೋ ಜನ ಮಾಡಿದ್ದಾರೆ. ಅವರೆಲ್ಲ ಏನ್ ಪಡೆದಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಿ? ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ಏನ್ ಪಡೆದ್ರು ಅವರೆಲ್ಲ ಅಂದ್ರೆ ಏನಿಲ್ಲ, ತಮ್ಮ ನಿಜವಾದ ಸ್ವರೂಪ ಏನಿತ್ತೋ ಅದನ್ನ ಪಡೆದ್ರು. ಅಯ್ಯೋ ಅದ್ ಪಡಿಲೇಬೇಕಲ್ಲ, ನಮ್ದು ಏನೇನೋ ಅದ್ ನಾವು ಪಡಿಲೇಬೇಕಲ್ವಾ ಅಂದ್ರೆ ಹಾಗಲ್ಲ. ಸ್ವರೂಪಂ ಗತಾಹ. ಎಷ್ಟೋ ಜನ ವೈಕುಂಠಕ್ಕೆ ಹೋದ್ರು, ಒಬ್ಬೊಬ್ರು ಒಂದೊಂದು ಉತ್ತಮ ಲೋಕಗಳನ್ನ ಪಡೆದ್ರು. ಯಾಕೆ? ಕೊನೆಗೆ ತಮ್ಮ ಪ್ರಾಣ ಬಿಡುವಂತಹ ಸಂದರ್ಭದಲ್ಲಿ, ದೇಹದಿಂದ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಕೃಷ್ಣನನ್ನ ನೋಡಿದ್ದು ಅಷ್ಟೇ. ಅಲ್ಲೇನು ಕೃಷ್ಣನನ್ನ ಸ್ತೋತ್ರ ಏನ್ ಮಾಡ್ಲಿಲ್ಲ ಅವರು, ಈ ರೀತಿ ಭೀಷ್ಮಾಚಾರ್ಯರು ಮಾಡುವಂತೆ ಏನ್ ಸ್ತೋತ್ರ ಏನ್ ಮಾಡ್ಲಿಲ್ಲ. ದೂರದಲ್ಲಿ ಯುದ್ಧ ನಡಿಬೇಕಾದ್ರೆ ಅವರು ಪ್ರಾಣ ಪಕ್ಷಿ ಹಾರ್ಬೇಕಾದ್ರೆ ಕೃಷ್ಣನ ನೋಡಿ ಆ ಪ್ರಾಣ ಪಕ್ಷಿ ಹಾರ್ತಷ್ಟೇ. ಇಷ್ಟ ಆಗಿದ್ದಕ್ಕೆ ನೇರ ಅವ್ರಿಗೆ ಉತ್ತಮವಾದ ಲೋಕ ಸಿಕ್ತು ಅಂತ. ಆ ಕೃಷ್ಣ ಬರೀ ಆ ಕಾಲದಲ್ಲಿ, ಮರಣ ಕಾಲದಲ್ಲಿ ಬರೀ ನೋಡಿದ್ರೆ ನಮಗೆ ಮೋಕ್ಷ ಕೊಡೋದಷ್ಟೇ ಅಲ್ಲ, ಜೀವನದಲ್ಲಿ ಅವನು ಕಾಪಾಡ್ತಾನೆ ಅನ್ನೋದಕ್ಕೆ ವಿಜಯ ರಥ ಕುಟುಂಬೆ ಆತ್ತ ತೋತ್ರೆ ಅಂತ ಹೇಳ್ತಾರೆ. ವಿಜಯ ರಥ ಕುಟುಂಬ, ರಥ ಅನ್ನೋ ಕುಟುಂಬ ಏನಿದೆ ಆ ಕುಟುಂಬ ಅದನ್ನ ರಕ್ಷಣೆ ಮಾಡ್ಬೇಕು ಅಂತ ಹೊತ್ತ ಯಾರು? ಕೃಷ್ಣ. ಅದು ಹೇಗೆ? ಆತ್ತ ತೋತ್ರೆ ಅಂತ ಹೇಳ್ತಾರೆ. ಆತ್ತ ಅಂದ್ರೆ ಸ್ವೀಕಾರ ಮಾಡೋದು ಅಂತ, ಅಂದ್ರೆ ಹಿಡಿಯೋದು ಅಂತ ಅರ್ಥ. ಯಾವುದನ್ನ ಹಿಡಿದ? ತೋತ್ರ ಅಂತ ಕರೀತಾರೆ. ತೋತ್ರ ಅಂದ್ರೆ ಚಾವಟಿಗೆ ತೋತ್ರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಹಾಗಾದ್ರೆ ಚಾವಟಿಯನ್ನ ಹಿಡಿದಿದ್ದಾನೆ. ಆ ಹಿಡಿದಿದ್ರೆ ಅವನ ಅಷ್ಟು ರಥ ಓಡಿಸಿದಾನಲ್ಲ, ಯಾವುದೇ ಶ್ರಮ ಅವನಿಗೆ ಕಾಡ್ತಾನೆ ಇಲ್ಲ. ಅದು ಯಾವುದರ ಲಗಾಮು ಇದನ್ನ ಹಿಡಿದಿದ ಅವನು ಅಂದ್ರೆ ಧೃತ ಹಯ ರಶ್ಮಿ ಜಿತ ಶ್ರಮ ಈಕ್ಷಣೀಯ. ಅಷ್ಟೆಲ್ಲ ರಥ ಓಡಿಸ್ತವನು ಹೇಗಿರ್ಬೇಕು? ಚೆನ್ನಾಗಿ ಗಾಡಿ ಓಡಿಸ್ತಾ ಇರೋನು, ಅವನ ಮುಖ ಬಾಡಿ ಹೋಗಿರುತ್ತೆ, ಓಡಿಸಿ ಓಡಿಸಿ ಸಾಕಾಗ್ಬಿಟ್ಟಿರುತ್ತೆ, ಸುಸ್ತಾಗಿರುತ್ತೆ. ಆದ್ರೆ ಇವನಿಗೆ ಅಷ್ಟು ವೇಗದಲ್ಲಿ ರಥ ಯಾವಾಗ್ಲೂ ಓಡಿಸ್ತಾನೆ ಇದ್ದ, ಸಾರಥಿಯಾಗೇ ಇದ್ದ, ಅರ್ಜುನನ ಸಾರಥಿಯಾಗಿ. ಅಷ್ಟು ಮಾಡಿದ್ರು. ಧೃತ ಹಯ ರಶ್ಮಿ, ಹಯ ಅಂದ್ರೆ ಕುದುರೆ,
ನಾವೆಲ್ಲ ಹಯಗ್ರೀವ ಅಂತೀವಲ್ಲ, ಹಯ ಅಂದ್ರೆ ಕುದುರೆ, ಕುದುರೆಯ ರಶ್ಮಿ ಅಂದ್ರೆ ಲಗಾಮ್. ಆ ಲಗಾಮನ್ನ ಹಿಡ್ಕೊಂಡು ತಾನು ಧರಿಸ್ಕೊಂಡು ಶ್ರಮವನ್ನ ಗೆದ್ದಿದ್ದ. ಜಿತ ಶ್ರಮ, ಏನು ಶ್ರಮ ಇಲ್ಲ ಅಂದ್ರೆ ಅಷ್ಟು ಓಡಿಸಿದ್ರು ಕೂಡ, ಓಡಿಸ್ತಾ ಇದ್ರು ಆ ರಥವನ್ನ. ತನಗ ಮಾತ್ರ ಯಾವುದೇ ಶ್ರಮ ಇಲ್ಲ. ಮೊದಲು ಹೇಗೆ ಸುಂದರವಾಗಿದ್ನೋ ಅಂತ ರಥ ಓಡಿಸ್ತಾ ಇರ್ಬೇಕಾದ್ರೆ ಸುಮ್ನೆ ನಿಂತಾಗ ಎಷ್ಟು ಸುಂದರನಾಗಿದ್ನೋ ಅಷ್ಟೇ ಸುಂದರನಾಗಿ ತಾನು ರಥವನ್ನ ಓಡಿಸ್ತಾ ಇದ್ದಾಗಲೂ ಅಷ್ಟೇ ಸುಂದರನಾಗಿದ್ದ. ಅಂದ್ರೆ ಒಂದು ಕಿಂಚಿತ್ತೂ ಕೂಡ ಅವನಿಗೆ ಶ್ರಮ ಅನ್ನೋದು ಆಗ್ಲಿಲ್ಲ. ಅಂಥ ಭಗವಂತ ಇದಾನಲ್ಲ ಈ ಕೃಷ್ಣ, ಇಂಥ ಕೃಷ್ಣನಲ್ಲಿ ನಾನಿನ್ನೇನು ಸಾಯ್ತಾ ಇದ್ದೀನಿ, ಸಾಯ್ಲಿಕ್ಕೆ ಹೋಗ್ತಾ ಇದ್ದೀನಿ. ಮುಮೂರ್ಷೋಹೋ ಅಂತ. ಮುಮೂರ್ಷು ಅಂತಂದ್ರೆ ಮರ್ತು ಇಚ್ಛು, ಇನ್ನೇನು ಮರಣ ನನಗೆ ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಅಂತ ನನಗೆ ಅವನಲ್ಲಿ ಭಕ್ತಿ ಹಾಗೆ ಇರ್ಲಿ, ಭಕ್ತಿ ಇರ್ಲಿ ಅಂತ ಇಷ್ಟು ಭೀಷ್ಮಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಸಾಯೋ ಕಾಲದಲ್ಲಿ ಅವರು ಕೊಡುವಂತಹ ಉಪದೇಶ ತುಂಬಾ ಮುಖ್ಯ. ನಾವೆಲ್ಲ ಹೇಳ್ತಾ ಇರ್ತೀವಿ ಮರಣ ಕಾಲದಲ್ಲಿ ಎಲ್ಲ ನಿಜ ಹೇಳ್ತಾರೆ, ಏನೇನ್ ಬೇಕೋ ಅದು ನಿಜವಾಗಿ ತಮಗ ಅನ್ಸಿದ್ದನ್ನ ಹೇಳ್ತಾ ಇರ್ತಾರೆ, ನಿಜವಾಗಿ ಅದು ಬೇಕಾಗಿರುತ್ತೆ. ಅದು ಸುಮ್ನೆ ಸುಳ್ಳು ಹೇಳ್ತಾರೆ, ಲೌಕಿಕವಾಗೂ ಕೂಡ ಸುಳ್ಳನ್ನ ಹೇಳಲ್ಲ. ಅಂತ ಭೀಷ್ಮಾಚಾರ್ಯರು ತಾವು ತಮ್ಮ ಮರಣ ಕಾಲದಲ್ಲಿ ಇಷ್ಟು ಉಪದೇಶ ಕೊಡ್ತಾರದು ಯಾಕೆ? ಉದ್ಧಾರ ಆಗಿ. ಇಂಥ ಸಂದರ್ಭವನ್ನ ಮತ್ತೆ ಮರಿಬೇಡಿ, ಸಿಗೋದಿಲ್ಲ ಇಂಥ ಸಂದರ್ಭ. ನಿರಂತರ ಭಗವಂತನ ಜೊತೆಗಿದ್ರೆ, ಅರ್ಜುನನ ಜೊತೆಗಿದ್ದಾಗ ನಮ್ಮ ಜೊತೆಗೆ ಇದ್ದದ್ದನ್ನ ಸ್ಮರಣೆ ಮಾಡ್ಕೊಂಡ್ರೆ ಮರಣ ಸಂದರ್ಭದಲ್ಲಿ ನಮಗೆ ಆ ಭಗವಂತನ ಸ್ಮರಣೆ ಅಥವಾ ದರ್ಶನ ಆಗತ್ತೆ. ಅದರ ಮುಖಾಂತರ ನಾವು ಆ ಯುದ್ಧದಲ್ಲಿ ಗತಿಸಿ ಹೋದವರೆಲ್ಲ ಒಳ್ಳೆ ಗತಿಯನ್ನ ಪಡೆದ್ರೆ ಯಾಕೆ? ಕೇವಲ ನೋಡಿದ್ದಷ್ಟೇ. ಹಾಗೆ ಭಗವಂತ ಕಂಡ್ರೆ ಸಾಕು, ಒಂದು ನಿಮಿಷ ಆ ಸಂದರ್ಭದಲ್ಲಿ ಅಷ್ಟು ಒಳ್ಳೆಯ ಗತಿಯನ್ನ ಪಡಿತೀವಿ ಅಂತ ಇಷ್ಟು ಭೀಷ್ಮಾಚಾರ್ಯರು ವರ್ಣಿಸ್ತಾ ಇನ್ನೊಂದು ಅಂಶವನ್ನ ಹೇಳ್ತಾರೆ. ಗೋಪಿಕಾಸ್ತ್ರೀಯರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಗೋಪಿಕಾಸ್ತ್ರೀಯರು ಏನ್ ತುಂಬಾ ಕಷ್ಟಪಟ್ರ? ಕಷ್ಟನೇ ಜಾಸ್ತಿ ಏನು ಪಡ್ಲಿಲ್ಲ, ಬೇಗ ಹೊಲಿಸ್ಕೊಂಡ್ರಂತೆ ಕೃಷ್ಣನನ್ನ. ಅವರು ಬೇಗ ಒಳ್ಳೊಳ್ಳೆ ಪದವಿಯನ್ನ ಪಡೆದ್ರು. ಅಂಥದ್ರಲ್ಲಿ ನಾವು ಅವರು ಏನೇನೋ ಸಣ್ಣ ಸಣ್ಣ ಕೆಲಸ ಮಾಡಿಕೊಂಡೇ ಆ ಗೋಪಿಕಾಸ್ತ್ರೀಯರು ಕೃಷ್ಣನಿಂದ ಉತ್ತಮವಾದ ಫಲ ಪಡ್ಕೊಂಡ್ರು. ಅಂಥದ್ರಲ್ಲಿ ನಾವು ನಮ್ಮ ವರ್ಣಾಶ್ರಮಗಳಿಗೆ ತಕ್ಕಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ವರ್ಣಾಶ್ರಮಗಳು, ಮತ್ತೆ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಬ್ರಹ್ಮಚರ್ಯ, ಈ ಎಲ್ಲ ಆಶ್ರಮ ಮತ್ತೆ ವರ್ಣಗಳು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿನಿತ್ಯ ಭಗವಂತನನ್ನ ಧ್ಯಾನ ಮಾಡ್ತಾ ಭಜನೆ ಮಾಡ್ತಾ ಕಾಲ ಕಳೀತಾ ಇದ್ದೀವಿ ಅಂತ ಆದ್ರೆ ಅವ್ನು ಖಂಡಿತ ಮೋಕ್ಷ ಕೊಟ್ಟೆ ಕೊಡ್ತಾನೆ. ಯಾಕೆ ಕೊಡೋದಿಲ್ಲ? ಗೋಪಿಕಾಸ್ತ್ರೀಯರು ಏನೂ ಮಾಡ್ಲಿಲ್ಲ, ಸ್ವಲ್ಪನೇ ಮಾಡಿದ್ದು, ಅದಕ್ಕೆ ಅವನಂತ ಉತ್ತಮವಾದ ಗತಿಯನ್ನ ಕೊಟ್ಟ. ಅಂದ್ಮೇಲೆ ನಮಗೆ ಕೊಡದೇ ಇರ್ತಾನ? ಅದನ್ನ ವರ್ಣಾಶ್ರಮ ಧರ್ಮಗಳನ್ನ ಸರಿಯಾಗಿ ನಾವು ಪಾಲನೆ ಮಾಡ್ಬೇಕು. ಒಬ್ಬ ಬ್ರಾಹ್ಮಣನಾದ್ರೆ ತನಗೇನ್ ಕರ್ತವ್ಯ ಇದೆಯೋ ಅದನ್ನ ಮಾಡ್ಬೇಕು, ಒಬ್ಬ ಕ್ಷತ್ರಿಯ ಅವನಿಗೆ ಕರ್ತವ್ಯ. ಹೀಗೆ ಪ್ರತಿಯೊಬ್ಬ ವರ್ಣದವರಿಗೆ, ಹಾಗೆ ಪ್ರತಿಯೊಬ್ಬ ಆಶ್ರಮದವರಿಗೆ, ಬ್ರಹ್ಮಚಾರಿಯಾಗಿದ್ರೆ ಏನ್ ಮಾಡ್ಬೇಕು? ಅದು ಗೃಹಸ್ಥ, ಸನ್ಯಾಸಿ ತಮ್ಮ ತಮ್ಮ ಯೋಗ್ಯವಾದ ಆಶ್ರಮಗಳಿಗೆ ತಕ್ಕದಾದ ಅನುಷ್ಠಾನವನ್ನ ಮಾಡಿದ್ರೆ ಅವನು ಖಂಡಿತ ಮುಕ್ತಿಯನ್ನ ಕೊಟ್ಟೇ ಕೊಡ್ತಾನೆ ಅನ್ನೋದನ್ನ ಈ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. 47ನೇ ಶ್ಲೋಕ. ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನಾ ಕೃತಮನುಕೃತವತ್ಯವುನ್ಮದಾಂಧಾಃ ಪ್ರಕೃತಿ ಮಗುಃ ಕಿಲ ಯಸ್ಯ ಗೋಪವಧ್ವಃ. ಯಸ್ಯ ಕೃಷ್ಣನ ಸೇವೆಯನ್ನ ಹೇಗೆ ಮಾಡಿದ್ರು ಗೋಪಿಕಾಸ್ತ್ರೀಯರು ಅಂತ. ಅವರು ತಮಗ್ ಮನಸ್ಸು ಬಂದಾಗ ಮಾಡಿದ್ರಂತೆ ಗೋಪಿಕಾಸ್ತ್ರೀಯರು. ಯಾವ ರೀತಿ ಸೇವೆ ಮಾಡಿರ್ಲಿಕ್ಕೆ ಸಾಧ್ಯ ಅಂದ್ರೆ ಲಲಿತ ವಿಲಾಸ. ಅವರು ಕೃಷ್ಣನ ಬಳಿ ಆಗಾಗ ಓಡ್ಕೊಂಡು ಬರ್ತಾ ಇದ್ರು. ಅವರ ನಡಿಗೆ ಇದೆಯಲ್ಲ, ಆ ನಡಿಗೆ ಅದೇ ಕೃಷ್ಣನ್ ಮುಂದೆ ನರ್ತನ ಮಾಡೋ ತರ ಆಯ್ತು. ಭಗವಂತನ ಮುಂದೆ ಕುಡಿದ್ರೆ ಹೇಗೋ ಹಾಗೆ ಆ ಗೋಪಿಕಾಸ್ತ್ರೀಯರು ಅವರ ಮನೋಹರವಾದ ನಡಿಗೆ ಏನಿದೆ, ನಡೆಯುವಂತಹ ಶೈಲಿ ರೀತಿ ಏನಿದೆ, ಅದೇ ಒಂದು ಭಗವಂತನಿಗೆ ಸೇವೆ ಮಾಡಿದಾಗ ಆಯ್ತು. ಇನ್ನು ಅಷ್ಟೇ ಅಲ್ಲ, ಇದು ಲಲಿತ ವಿಲಾಸ, ಲಲಿತ ಮನೋಹರವಾದ ವಿಲಾಸ ಅಂದ್ರೆ ಅವರ ನಡ್ಕೊಂಡು ಹೋಗುವಂತ ಶೈಲಿ. ಇನ್ನು ವಲ್ಗುಹಾಸ, ಅವ್ರು ನಗ್ತಾ ಇದ್ರು, ಮಂದಹಾಸ ಬೀರ್ತಾ ಇದ್ರು. ಆ ಮಂದಹಾಸ ಅದು ಭಗವಂತನ ಪೂಜೆ ಆಯ್ತಂತೆ. ಸರಿ, ಪ್ರಣಯ ನಿರೀಕ್ಷಣ, ತುಂಬಾ ಪ್ರೀತಿಯಿಂದ ಕೃಷ್ಣನನ್ನ ನೋಡ್ತಾ ಇದ್ರಂತೆ. ಇದು ಒಂದು ಪೂಜೆ ಆಗೋಯ್ತಂತೆ. ಹಾಗಾದ್ರೆ ಗೋಪಿಕಾಸ್ತ್ರೀಯರು ಪೂಜೆ ಮಾಡಿದ್ದೇನು? ಆಚೆ ಈಚೆ ನಡ್ಕೊಂಡು ಹೋಗ್ತಾ ಇದ್ರು, ಕೃಷ್ಣನ ಬಳಿ ಓಡ್ತಾ ಅವನನ್ನ ನೋಡ್ತಾ ಮಂದಹಾಸದಿಂದ ತಾನು ನೋಡ್ತಾ ಇದ್ದ, ನಗ್ತಾ ನೋಡ್ತಾ ಇದ್ರು ಈ ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನನ್ನ.
ಜೊತೆಗೆ ಪ್ರಣಯ ನಿರೀಕ್ಷಣ, ಪ್ರೀತಿಯಿಂದ ನೋಡ್ತಾ ಇದ್ರು, ಮಂದಹಾಸವನ್ನ ಬೀರ್ತಾ ಇದ್ರು. ಹಾಗಾದ್ರೆ ಒಂದು ನಕ್ಕಿದ್ದು, ಮತ್ತೊಂದು ನೋಡಿದ್ದು, ಮತ್ತೊಂದು ನಡೆದಿದ್ದು ಅಷ್ಟೇ. ಇದೇ ಪೂಜೆ ಆಗೋಯ್ತಂತೆ, ಕೃಷ್ಣನ ಪೂಜೆ. ಇಂಥ ಒಂದು ಪೂಜೆಗೆ ಕೃಷ್ಣ ಒಲಿದು ಒಳ್ಳೆ ಗತಿಯನ್ನ ಕೊಟ್ಟ ಗೋಪಿಕಾಸ್ತ್ರೀಯರಿಗೆ ಅಂತ. ಹಾಗಾದ್ರೆ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಭಗವಂತನಲ್ಲಿ ಶ್ರದ್ಧೆಯನ್ನ ಇಟ್ಕೊಂಡ್ ಮಾಡಿದ್ರೆ, ಮತ್ತೆ ಭಗವಂತನಲ್ಲಿ ಭಕ್ತಿಯನ್ನು ಇಟ್ಕೊಂಡು ಮಾಡಿದ್ರೆ ಅದೆಲ್ಲ ಉತ್ತಮ ಫಲ ಕೊಡತ್ತೆ ಅನ್ಲಿಕ್ಕೆ ಈ ಗೋಪಿಕಾಸ್ತ್ರೀಯರೇ ಸಾಕ್ಷಿ ಅಂತ ಅದನ್ನ ಗಮನಿಸ್ಬೋದು. ಇದನ್ನೇ ಲಲಿತ ವಿಲಾಸ ಒಂದು, ಅಂದ್ರೆ ನಡಿಗೆ ಏನಿದೆ ಅದೊಂದು, ಮತ್ತೆ ವಲ್ಗುಹಾಸ ಮಂದಹಾಸ, ಪ್ರಣಯ ನಿರೀಕ್ಷಣ ಪ್ರೀತಿಯಿಂದ ನೋಡೋದು. ಭಗವಂತನ ಹತ್ರ ಹೋಗಿರ್ತೀವಿ, ಯಾವಾಗಲೂ ಕೆಟ್ಟ ರೀತಿಯಲ್ಲಿ ನೋಡ್ತಾ ಇದ್ರೆ ಭಗವಂತನನ್ನ, ಕೋಪದಿಂದ ಉಪಯೋಗ ಇಲ್ಲ, ಪ್ರೀತಿಯಿಂದ ಭಗವಂತನ ನೋಡ್ಬೇಕಂತೆ. ಇನ್ನು ವಲ್ಗುಹಾಸ, ನಗ್ತಾ ನಗ್ತಾ ಖುಷಿಯಲ್ಲಿ ನೋಡ್ಬೇಕಂತೆ ಭಗವಂತನನ್ನ. ಲಲಿತ ವಿಲಾಸ ಮತ್ತೊಂದು, ನಾವು ಪಾದಯಾತ್ರೆ ಮಾಡಿದ ರೀತಿಯಲ್ಲಿ ಭಗವಂತನ ಬಳಿ ನಾವು ನಡ್ಕೊಂಡು ಹೋಗ್ಬೇಕು ಅಂತೂ ನಡಿಗೆ, ಮತ್ತೆ ಮಂದಹಾಸ, ಮತ್ತೆ ನೋಡೋದು ಪ್ರೀತಿಯಿಂದ. ಇಷ್ಟೆಲ್ಲ ಇದ್ದಾಗ ಅವರು ದೊಡ್ಡ ಪೂಜೆಯನ್ನೇ ಮಾಡಿದಾಗಾಯ್ತು. ಅಂಥವ್ರು ಉನ್ಮದಾಂತಹ. ಆದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಅವ್ರಿಗೇನಂದ್ರೆ ಒಂದು ಮದ ಇತ್ತಂತೆ ಗೋಪಿಕಾಸ್ತ್ರೀಯರಿಗೆ. ಏನೇ ಆಗಲಿ ಕೃಷ್ಣ ನಮ್ಮ ವಶದಲ್ಲಿದ್ದಾನೆ ಅಂತ ಒಂದು ಮದ ಇತ್ತಂತೆ. ವಾಸ್ತವಿಕವಾಗಿ ದೋಷ ಮದ. ಆದ್ರೆ ಕೃಷ್ಣನ ನಮ್ಮ ವಶದಲ್ಲಿದ್ದಾನೆ ಎನ್ನುವ ಒಂದು ಮದ ಅವರಿಗಿತ್ತು. ಆ ಮದದಿಂದ ಕುರುಡುತನ ಬರ್ಬಿಟ್ಟಿತ್ತಂತೆ ಗೋಪಿಕಾಸ್ತ್ರೀಯರಿಗೆ. ನಾವ್ ಹೇಳಿದಾಗ ಕೃಷ್ಣ ಕೇಳ್ತಾನೆ ಅಂತ. ಅದಕ್ಕೆ ಎಷ್ಟೋ ಬಾರಿ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ತಾವೇ ಕೃಷ್ಣನ ತರ ವೇಷ ತೊಟ್ಕೊಳ್ಳೋದಂತೆ. ಕೃಷ್ಣ ತಾನು ಹೇಗೆ ಪೂತನಾ ವಧೆಯನ್ನು ಮಾಡಿದ, ಹೀಗೆ ಹಲವು ಏನೇನು ಘಟನೆಗಳನ್ನ ನೆರವೇರಿಸಿದ, ಶಕಟಾಸುರ ಸಂಹಾರ, ಪ್ರತಿಯೊಂದು ಕಾರ್ಯಗಳು ಏನೇನಿತ್ತು ಆ ಎಲ್ಲಾ ಕಾರ್ಯಗಳನ್ನು ಅನುಕರಣೆ ಮಾಡ್ತಾ ಇದ್ರಂತೆ. ಅಂದ್ರೆ ಕೃಷ್ಣ ಅಂದ್ರೆ ನಾಟಕ, ಕೃಷ್ಣ ಹೇಗೆ ಮಾಡ್ತಾ ಇದ್ದೋ ಅದೇ ತರ ಗೋಪಿಕಾಸ್ತ್ರೀಯರೇ ಸೇರ್ಕೊಂಡು ಗೋಪಿಕಾಸ್ತ್ರೀಯರಲ್ಲೇ ಒಬ್ಬ ಕೃಷ್ಣನ ಪಾತ್ರವನ್ನು ವಹಿಸೋದು, ಇನ್ನು ಮಿಕ್ಕಿದವರು ಮಿಕ್ಕಿದ ಪಾತ್ರವನ್ನು ವಹಿಸೋದು, ಹೀಗೆ ಮಾಡ್ತಾ ಕೃಷ್ಣನನ್ನೇ ಅನುಕರಣೆ ಮಾಡ್ತಾ ಕಾಲ ಕಳೀತಾ ಇದ್ರಂತೆ. ಅಂದ್ರೆ ಒಂದು ಮದ ಇತ್ತು, ಆದ್ರೆ ಇದೆಲ್ಲ ಇತ್ತು ಜೊತೆಗೆ. ಇಷ್ಟಿದ್ರು ಕೃಷ್ಣ ಮಾತ್ರ ತಾನು ಅದಕ್ಕೆ ತಕ್ಕ ಸತ್ಕಾರವನ್ನ ಮಾಡಿದ. ಏನು? ಪ್ರಕೃತಿಂ ಅಗುಹ್ಕಿಲ, ತಮ್ಮ ಈ ಪ್ರಕೃತಿ ಬಂಧವನ್ನ ಕಳಚಿಕೊಂಡು ಅವ್ರು ಒಳ್ಳೆ ಮೋಕ್ಷವನ್ನ ಪಡೆದ್ರು. ಹಾಗಾದ್ರೆ ಕೃಷ್ಣ ತಾನು ಒಲಿಯೋದು ಇಷ್ಟು ಮಾಡಿದ್ರು ಬೇಗ ಒಲಿತಾನಂತೆ. ಇಷ್ಟನ್ನ ಸರಿಯಾಗಿ ಮಾಡಿದ್ರು ಸಾಕು, ಶ್ರದ್ಧೆ ಭಕ್ತಿ ಇರ್ಬೇಕು ಅಂತ ತಾತ್ಪರ್ಯ. ಅದಿದ್ದು ಮಾಡಿದಾಗ ಇಂಥ ಕೆಲಸದಿಂದಲೂ ಕೂಡ ಕೃಷ್ಣ ಪ್ರೀತನಾಗ್ತಾನೆ ಅಂತ. ವಾಸ್ತವಿಕವಾಗಿ ಗೋಪಿಕಾಸ್ತ್ರೀಯರು ಸಾಮಾನ್ಯರಲ್ಲ, ಅವರು ನಿಜವಾದ ಭಕ್ತಿಯನ್ನ ಹೊಂದಿದ್ರು, ಯಾವಾಗ್ಲೂ ಅವನಲ್ಲಿ ಮುಳುಗಿದ್ರು. ಸಾಮಾನ್ಯವಾದ ವ್ಯಕ್ತಿತ್ವ ಅಲ್ಲ, ತುಂಬಾ ಜನ್ಮದ ಸಾಧನೆ ಕೂಡ ಇರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರು ಭಗವಂತ ಒಲಿತಾನೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ ಅಂತ ಆ ಗೋಪಿಕಾಸ್ತ್ರೀಯರ ಉದಾಹರಣೆಯನ್ನ ಕೊಡ್ತಾ ಭೀಷ್ಮಾಚಾರ್ಯರು ಇಂಥ ಭಗವಂತನಲ್ಲಿ ನನಗೆ ನಿರಂತರ ಆಸಕ್ತಿ ಇರಲಿ ಅಂತ ತಾವು ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿ ಉರುಮಾನ ಅಂತ ಒಂದು ಶಬ್ದ ಬರುತ್ತೆ ಕೊನೆಗೆ ಮೊದಲನೇ ಸಾಲಿನಲ್ಲಿ. ಅದು ಒಂದೇ ಪದ, ಅದು ತುಂಬಾ ದೊಡ್ಡ ಪದ. ಈ ಶ್ಲೋಕದಲ್ಲಿ ಅದೊಂದು ಗಮನಿಸ್ಬೇಕು. 47ನೇ ಈ ಶ್ಲೋಕದಲ್ಲಿ ಮೊದಲನೇ ಲೈನು ಒಂದೇ ಪದ. ಅಲ್ಲೇನು? ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನಾಹ ಅಂತ ಒಂದೇ ಪದ ಅದು ಅಷ್ಟು. ಇದೆಲ್ಲ ಗೋಪಿಕಾಸ್ತ್ರೀಯರಿಗೆ ಹೇಳುವಂತ ಒಂದೇ ಶಬ್ದ. ಇನ್ನು ಕೃತಂ ಅನುಕೃತವತ್ಯ, ಅನುಕೃತ ಅಂದ್ರೆ ಅನುಕರಣೆ ಮಾಡೋದು. ಅಂದ್ರೆ ಒಬ್ರು ಯಾರು ಯಾವ ರೀತಿ ಮಾಡ್ತಾರೋ ಅದೇ ತರ ನಾವು ಅವರನ್ನ ಅನುಸರಿಸ್ಕೊಂಡ್ ಮಾಡೋದು. ಅವ್ರು ಯಾವ ತರ ಮಾತಾಡ್ತಾರೋ ನಾವು ಹಾಗೆ ಮಾತಾಡೋದು, ಅವರು ನಡೆಯೋ ಹಾಗೆ ನಡೆಯೋದು, ಹೀಗೆ ಅನುಕರಣೆ ಮಾಡೋದು. ಇದು ಉನ್ಮದ ಅಂಧಾಹ. ಆದ್ರೆ ಮದೇನ ಅಂಧಾಹ, ಮದ ಏನಿತ್ತು ಅವರಿಗೆ, ಆ ಮದದಿಂದ ಕುರುಡತನ ಬಂದಿತ್ತು. ಅಂಥ ಗೋಪವತ್ಥ, ಗೋಪಿಕಾಸ್ತ್ರೀಯರೆಲ್ಲ ತಾವು ಉತ್ತಮವಾದ ಗತಿಯನ್ನ ಪಡೆದ್ರಲ್ಲ, ಇದೆಲ್ಲ ಅವರು ಮಾಡಿದ ಒಂದು ಸೇವೆ ಏನಿದೆಯಲ್ಲ, ನಡಿಗೆ, ನೋಟ ಮತ್ತೆ ಮಂದಹಾಸ. ಮಾತುಗಳಂತೂ ಕೇಳಲೇಬೇಕಿಲ್ಲ. ಅಂತೂ ಇಷ್ಟರಿಂದ ಅವರಿಗೆ ಆದ ಅನುಗ್ರಹವನ್ನ ಇಲ್ಲಿ ಭೀಷ್ಮಾಚಾರ್ಯರು ಸ್ಮರಣೆ ಮಾಡ್ಕೊಳ್ತಾ ಮುಂದಕ್ಕೆ ಬರೀ ಗೋಪಿಕಾಸ್ತ್ರೀಯರಷ್ಟೇ ಅಲ್ಲ, ಬರೀ ಅರ್ಜುನನಷ್ಟೇ ಅಲ್ಲ, ಬರೀ ಭೀಷ್ಮಾಚಾರ್ಯರು ನಾನಷ್ಟೇ ಅಲ್ಲ, ಹೊರತು ಇಡೀ ಜಗತ್ತೇ ಆ ಕೃಷ್ಣನನ್ನ ಪೂಜಿಸ್ತಾ ಇತ್ತು ಅಂತ, ಇಡೀ ಜಗತ್ತಿನಿಂದಲೂ ಪೂಜ್ಯ ಆ ಪರಮಾತ್ಮ ಅನ್ನೋದನ್ನ ಈಗ 48ನೇ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. 48ನೇ ಶ್ಲೋಕ. ಮುನಿಗಣ ನೃಪವರ್ಯ ಸಂಕುಲೇಂತಹ ಸದಸಿ ಯುಧಿಷ್ಠಿರ ರಾಜಸೂಯೇಷಾಂ ಅರ್ಹಣಮಭಿಪೇದೀಕ್ಷಣೀಯೋ
ಮಮ ದೃಶಿ ಗೋಚರ ಯೇಷ ಆವಿರಾತ್ಮ. ಅವತ್ತಿನ ದಿವಸ ಧರ್ಮರಾಜ ತಾನು ರಾಜಸೂಯ ಯಾಗ ಮಾಡ್ದ. ರಾಜಸೂಯ ಯಾಗ ಮಾಡ್ಬೇಕಾದ್ರೆ ಅಲ್ಲಿ ಯಾರ್ಯಾರು ಸೇರ್ಕೊಂಡಿದ್ರು? ಮುನಿಗಣ ನೃಪ ವರ್ಯ ಸಂಕುಲೆ, ಎಲ್ಲಾ ಋಷಿಮುನಿಗಳಲ್ಲಿ ಸೇರ್ಕೊಂಡಿದ್ರು, ದೊಡ್ಡ ದೊಡ್ಡ ರಾಜರುಗಳೆಲ್ಲ ಬಂದಿದ್ರು. ಆಗ ಯುಧಿಷ್ಠಿರ ರಾಜಸೂಯೆ, ಯುಧಿಷ್ಠಿರ ತಾನು ರಾಜಸೂಯ ಮಾಡ್ತಾ ಇದ್ದ. ಆಗ ಮಧ್ಯದಲ್ಲಿ ಅಂತಃಸದಸಿ ಎಲ್ಲರ ಮಧ್ಯದಲ್ಲಿ ಅಗ್ರಪೂಜೆ ಸಲ್ಲಿಸ್ಬೇಕಾಗಿತ್ತು. ಯಾರಿಗೆ ಅಗ್ರಪೂಜೆ ಅಂತ ಬಂದಾಗ ಭೀಷ್ಮಾಚಾರ್ಯ ತಾವು ಹೇಳ್ಕೊಡ್ತಾ ಇದ್ದಾರೆ, ನನ್ನ ಮುಖಾಂತರ. ಅಲ್ಲಿ ಯುಧಿಷ್ಠಿರ ಕೇಳ್ದ ಯಾರಿಗೆ ಅಗ್ರಪೂಜೆ? ಆಗ ಭೀಷ್ಮಾಚಾರ್ಯರು ತಾವು ತೀರ್ಮಾನ ಕೊಟ್ಟು ಅನೇಕ ಉದಾಹರಣೆಗಳನ್ನ ಕೊಟ್ಟು ಶಾಸ್ತ್ರೀಯವಾಗಿ ಉತ್ತರ ಕೊಟ್ರು. ಏನಂತ? ಕೃಷ್ಣನಿಗೆ ಪೂಜೆ ಆಗ್ಬೇಕು ಅಗ್ರಪೂಜೆ ಅಂತ. ನನ್ನ ಮುಖಾಂತರ ಕೃಷ್ಣ ತಾನು ಕೆಲಸ ಮಾಡಿಸ್ದ. ಅಂದ್ರೆ ಕೃಷ್ಣ ತಾನು ನನ್ನ ಮುಖಾಂತರ ಹೊಗಳಿಸ್ಕೊಂಡು ತಾನು ಅಗ್ರ ಪೂಜೆಗೆ ತಾನು ನಂತರ ಬಂದು ಕೂತು ಸ್ವೀಕಾರ ಮಾಡದ್ನಲ್ಲ, ಆ ಕೃಷ್ಣನನ್ನ ಎಷ್ಟು ನೆನಪಿಸ್ಕೊಳ್ಬೇಕು ನಾನು ಅಂತ. ಅಂದ್ರೆ ದೇವರ ಬಗ್ಗೆ ನಾವು ಒಂದು ಸಭೆಯಲ್ಲಿ ಜೋರಾಗಿ ಪ್ರತಿಪಾದನೆ ಮಾಡಿ, ಇದು ದೇವರ ಗುಣ, ಎಲ್ಲರಿಗಿಂತಲೂ ಆ ದೇವರು ಸರ್ವೋತ್ತಮ ಉತ್ಕೃಷ್ಟ ಅಂತ ಪ್ರತಿಪಾದನೆ ಮಾಡ್ಲಿಕ್ಕೆ ಒಂದು ಯೋಗ್ಯತೆ ಬೇಕಂತೆ. ಆ ಯೋಗ್ಯತೆ ಎಲ್ರಿಗೂ ಸಿಗಲ್ಲ. ಅಂತ ಯೋಗ್ಯತೆ ನನಗ್ ಸಿಗ್ತು ಅಂತ ಭೀಷ್ಮಾಚಾರ್ಯರು ನೆನಪಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಯುಧಿಷ್ಠಿರ ಪ್ರಶ್ನೆ ಮಾಡ್ಬಿಟ್ಟ. ಪ್ರಶ್ನೆ ಮಾಡಿದಾಗ ಸಭೆಯಲ್ಲಿ ರಾಜಸೂಯ ಆಗದ ಸಂದರ್ಭದಲ್ಲಿ ಅಗ್ರ ಪೂಜೆ ಯಾರಿಗೆ ಅಂತ ಬಂದಾಗ ಆ ಪೂಜೆ ಅದು ಕೃಷ್ಣನಿಗೆ ಆಗ್ಬೇಕು ಅಂತ ಎಷ್ಟು ಜನರ ವಿರೋಧ ಇದ್ರು ತಾವು ಸಮರ್ಥನೆ ಮಾಡಿದ್ರು. ಹಾಗಾದ್ರೆ ವಿರೋಧಿಗಳಿದ್ದಾಗ ಅವರ ಮುಂದೆ ಸಮರ್ಥನೆ ಮಾಡಿ ಭಗವಂತನ ಅಸ್ತಿತ್ವ, ಅವನ ಸರ್ವೋತ್ತಮತ್ವ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಅದಕ್ಕೂ ಭಗವಂತನ ಅನುಗ್ರಹ ಬಹಳ ಮುಖ್ಯ. ಅದು ನನಗೆ ಅವತ್ತಿನ ದಿವಸ ಆಯ್ತು. ನನ್ನ ಬಾಯಿಂದ ಭಗವಂತನ ಸರ್ವೋತ್ಕೃಷ್ಟತ್ವ ಅವತ್ತು ಹೊರಗ್ ಬಂದು ಕೃಷ್ಣನಿಗೆ ಅಗ್ರ ಪೂಜೆ ಸಲ್ಲೋ ಹಾಗಾಯ್ತು. ಅಂಥ ಕೃಷ್ಣನನ್ನ ಮರಿಲಿಕ್ಕೆ ಸಾಧ್ಯನಾ ಅಂತ ಇದನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಸದಸಿ ಅರ್ಹಣಂ ಅಭಿಪೇದೆ. ಅರ್ಹಣ ಅಂದ್ರೆ ಪೂಜೆ, ಅಂದ್ರೆ ಅಗ್ರ ಪೂಜೆ. ಅದನ್ನ ಅವತ್ತಿನ ದಿವಸ ಕೃಷ್ಣ ತಾನು ಪಡೆದ. ಅಂಥ ಕೃಷ್ಣ ಇದಾನಲ್ಲ, ಅವನು ಆತ್ಮ, ಅವನು ಸ್ವಾಮಿ ನಮಗೆಲ್ಲ. ಆವಿರಾತ್ಮ, ಅವನು ಪ್ರಕಾಶ ರೂಪ, ಅವನು ತೇಜಸ್ಸಿನ ರೂಪ. ಅಂಥ ಈಕ್ಷಣೀಯ, ಮರಣ ಕಾಲ ಬಂದಾಗ ಇಂಥ ವ್ಯಕ್ತಿಯನ್ನ ನೋಡ್ಬೇಕು ಒಬ್ಬ ಜೀವಿ. ಯಾರೇ ಮರಣವನ್ನು ಹೊಂದಬೇಕಾದ್ರೆ ಇಂಥ ಅದ್ಭುತವಾದ ರೂಪವನ್ನು ನೋಡ್ಬೇಕು. ಅಂಥ ರೂಪ ಮಮ ದೃಶಿ ಗೋಚರ, ನನ್ನ ಕಣ್ಮುಂದೆ ಬಂದು ಅದು ನಿಂತಿದೆಯಲ್ಲ, ಎಂಥ ಭಾಗ್ಯ ನನ್ನದು ಅಂತ ಭೀಷ್ಮಾಚಾರ್ಯರು ಪುನಃ ಅಹೋ ಭಾಗ್ಯಂ ಅಂತ ಅವರು ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ಸ್ಮರಣೆ ಮಾಡ್ಕೊಳ್ತಾ ಮುಂದಿನ ಶ್ಲೋಕದಲ್ಲಿ ಇಂಥ ಕೃಷ್ಣ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿಕೊಂಡು ಎಲ್ಲಾ ಕಡೆ ಇದ್ದಾನೆ ಈ ಕೃಷ್ಣ ಅಂತ ಬಂತು. ಸರ್ವಾಂತರ್ಯಾಮಿ, ಯಾಕಂದ್ರೆ ಈಗ ತಾನೇ ಹೇಳಿದ್ರು, ನನ್ನ ಒಳಗಡೆ ಇದ್ದು ಅವತ್ತಿನ ದಿವಸ ಅವನೇ ತನ್ನ ಉತ್ತಮತ್ವ ಸರ್ವೋತ್ತಮತ್ವವನ್ನ ಪ್ರಕಟಪಡಿಸ್ಕೊಂಡ, ನನ್ನ ಬಾಯಿಂದ ಅವನೇ ಮಾಡಿಸ್ಕೊಂಡ ಅಂತ ಈ ರೀತಿ ಭೀಷ್ಮಾಚಾರ್ಯರು ಅದನ್ನು ಕೂಡ ನಾನು ಸ್ವತಂತ್ರ ಕರ್ತೃ ಅಲ್ಲ, ನಿಜವಾಗಿ ನಾನು ಹೊಸದಾಗೇನೋ ಕೃಷ್ಣನಿಗೆ ಪೂಜೆ ಅಗ್ರ ಪೂಜೆ ಆಗುವ ಹಾಗೆ ನಾನ್ ವ್ಯವಸ್ಥೆ ಮಾಡಿದೆ, ನಾನೇ ಅವನಿಗೊಂದು ಸ್ಥಾನಮಾನ ಕೊಟ್ಟೆ ಅಂತ ಅನ್ನೋ ಅಹಂಭಾವದಿಂದ ಇಲ್ಲ. ಹೊರತು ಅದು ಭಗವಂತ ನನ್ನ ಒಳಗಡೆ ಇದ್ದು ಪ್ರೇರಣೆ ಮಾಡಿ ಅವನನ್ನ ತಾನು ಸರ್ವೋತ್ತಮ ಅಂತ ಎಲ್ಲರ ಮುಂದೆ ತಾನು ತೋರಿಸಿ ಸ್ಫುಟಪಡಿಸದ್ನಲ್ಲ, ನನ್ನನ್ನ ಒಂದು ಮಾಧ್ಯಮ ಮಾಡ್ಕೊಂಡಲ್ಲ ಭಗವಂತ, ಅದಕ್ಕೆ ದೊಡ್ಡ ಅನುಗ್ರಹ ಅಂತ ಭಾವಿಸ್ತಾ ಇದ್ದೇನೆ ಅಂತ ಭೀಷ್ಮಾಚಾರ್ಯ ಹೇಳಿದ್ರು. ಇಷ್ಟಾದ್ಮೇಲೆ ನಮ್ಗೇನ್ ಗೊತ್ತಾಯ್ತು? ಅವನು ಸರ್ವ ಅಂತರ್ಯಾಮಿ. ಭೀಷ್ಮಾಚಾರ್ಯ ಒಳಗಡೆ ಎದ್ದು ಪ್ರೇರಣೆ ಮಾಡ್ತಾನೆ, ಎಲ್ಲರ ಒಳಗಡೆನೂ ಇರೋನು, ಒಬ್ಬರೇ ಒಳಗಡೆ ಅಲ್ಲ. ಹಾಗಾದ್ರೆ ಸರ್ವಾಂತರ್ಯಾಮಿ ಆದ್ರೆ ಒಂದು ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಅಂದ್ರೆ, ಇವನು ಸರ್ವಾಂತರ್ಯಾಮಿ ಆದ ಸ್ಥಾನ ಭೇದ ಪ್ರಾಪ್ತ ಅಂದ್ರೆ ಬೇರೆ ಬೇರೆ ಅನೇಕ ಜಾಗದಲ್ಲಿ ಇರ್ಬೇಕಲ್ಲ ಕೃಷ್ಣ, ಬೇರೆ ಬೇರೆ ಅನೇಕ ಜಾಗದಲ್ಲಿ ಇರೋ ವ್ಯಕ್ತಿ ಒಬ್ಬನೇ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ. ಈಗ ನಾವು ನಮ್ಮ ಮನೇಲಿ ಇರ್ತೀವಿ, ದಿಢೀರಂತ ಇನ್ನೊಬ್ಬರ ಮನೆಯಲ್ಲಿ ನಾವು ಇಲ್ಲೇ ಇರ್ತೀವಿ, ನಮ್ಮ ಮನೇಲೆ ಇನ್ನೊಬ್ಬರ ಮನೇಲೂ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಯಾವತ್ತೂ ಒಬ್ಬ ವ್ಯಕ್ತಿ ಒಂದ್ ಕಡೆ ಇದ್ಮೇಲೆ ಮತ್ತೊಂದ್ ಕಡೆ ಅವನೇ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬೇಕು, ಆ ಜಾಗ ಬಿಟ್ಟು ಈ ಕಡೆ ಬರ್ಬೇಕು. ಹೀಗಾದ್ರೆ ಮಾತ್ರ ಅವನು ಕಾಣ್ತಾನೆ. ಆದ್ರೆ ಎಲ್ಲಾ ಒಂದೇ ವ್ಯಕ್ತಿ ಒಬ್ಬರೇ ಎಲ್ಲಾ ಕಡೆ ಕಾಣೋದು ಹೇಗ್ ಸಾಧ್ಯ ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ, ಎಲ್ಲಾ ಕಡೆ ಭಗವಂತ ಇದ್ದಾನೆ. ಪ್ರತಿಯೊಂದು ಪ್ರಾಣಿಗಳಲ್ಲಿ, ಪ್ರತಿಯೊಬ್ಬ ಜೀವರಲ್ಲಿ ಭಗವಂತ ಇದ್ದಾನೆ, ಜಡಗಳಲ್ಲೂ ಇದ್ದಾನೆ. ಆ ಎಲ್ಲಾ ಕಡೆ ಇರುವಂತ ಈ ಪರಮಾತ್ಮ ಅದು ಒಬ್ಬನೇ, ಅದು ಅಭೇದ. ಅಲ್ಲಿ ಐಕ್ಯ ಚಿಂತನೆ ಮಾಡ್ಬೇಕಂತೆ. ನಮ್ಮ ಈ ದ್ವೈತ ಸಿದ್ಧಾಂತದಲ್ಲಿ ಐಕ್ಯ ಚಿಂತನೆ ಅಂದ್ರೆ ಇದೆ. ದೇವರಲ್ಲಿ ನಾವು ಐಕ್ಯ ಚಿಂತನೆ ಮಾಡ್ತೀವಿ, ನಮ್ಮ ಐಕ್ಯ ಅಲ್ಲ. ದೇವರ ರೂಪಗಳಿಗೆ ದೇವರಿಗೆ, ದೇವರ ಗುಣಗಳಿಗೆ ದೇವರಿಗೆ, ಇಲ್ಲೆಲ್ಲ ಐಕ್ಯ ಚಿಂತನೆ, ಒಂದೇ ಅನ್ನುವ ಚಿಂತನೆ ಮಾಡ್ಬೇಕು. ಯಾಕೆಂದ್ರೆ
ನಾನೇ ಅದಕ್ಕೆ ಸಾಕ್ಷಿ ಹೇಳ್ತೀನಿ ಕೇಳಿ ಅಂತಾರೆ ಭೀಷ್ಮಾಚಾರ್ಯ. ಏನಕ್ ಸಾಕ್ಷಿ ಅಂದ್ರೆ ಎಲ್ಲಾ ಕಡೆ ಇರೋ ಭಗವಂತನ ರೂಪ ಅದು ನಿಮ್ಮಲ್ಲಿ ಎಲ್ಲಾ ಕಡೆ ಒಟ್ಟು ಎಲ್ಲಾ ಕಡೆ ಅವ್ನ ಅಂತರ್ಯಾಮಿ ಇದ್ದಾನೆ. ಹಾಗಾದ್ರೆ ಭೀಷ್ಮಾಚಾರ್ಯ ಒಳಗೆ ಇರೋ ಪರಮಾತ್ಮನು ಒಬ್ಬನೇ, ನಮ್ಮ ಒಳಗಡೆ ಇರೋ ಪರಮಾತ್ಮನು ಒಬ್ಬನೇ. ಎಲ್ಲಾ ಕಡೆ ಇರುವಂತಹ ಪರಮಾತ್ಮ ಅದು ಒಬ್ಬನೇ. ಅದು ಭೀಮನ ಒಳಗಡೆ ಆಗ್ಲಿ, ಅರ್ಜುನನ ಒಳಗಡೆ ಆಗ್ಲಿ, ಪ್ರತಿಯೊಬ್ಬರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಅವನು ಒಬ್ಬನೇ. ಇದಕ್ಕೆ ನನ್ನ ಪ್ರತ್ಯಕ್ಷನೇ ಪ್ರಮಾಣ ಅಂತ ಹೇಳ್ತಾರೆ, ನಾನೇ ಸಾಕ್ಷಿ ಇದಕ್ಕೆ ಅಂತ. ಎಂಥ ಮಾತು! ಈ ಮಾತನ್ನ ನಮ್ಗೆ ಈ ನ್ಯಾಯಸುಧಾ ಪಾಠದಲ್ಲೂ ನಾವು ಕೇಳಿರ್ತೀವಿ. ಈ ಶ್ಲೋಕ ಅವತ್ ಬಂದಾಗ ನಾನು ಪಾಠದಲ್ಲಿ ಹೇಳಿದ್ದೆ ನಿಮ್ಗೆ. ಹಿಂದೆ ನಸ್ತಾನತೋಪ್ಯಧಿಕರಣ ಅಂತ ಒಂದು ಬಂದಿದೆ. ಈ ಉಪಮಾಧಿಕರಣ ಈಗೇನಾಗ್ತಾ ಇದೆ ಅದ್ರ ಮುಂಚೆ ಅಲ್ಲಿ ಈ ಶ್ಲೋಕವನ್ನ ಒಂದು ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ, ಉದಾಹರಿಸಿದ್ದಾರೆ. ಪರಿಮಳ ಟಿಪ್ಪಣಿಯಲ್ಲೂ ಕೂಡ ಇದೆ. ಅಲ್ಲಿ ಬಂದಾಗ ಈ ಶ್ಲೋಕ ಕೊಟ್ಟಿದ್ದಾರೆ. ಅದು ಮುಂದೆ ಭಾಗವತಲ್ಲಿ ಬರುತ್ತೆ, ಮೊದಲನೇ ಇದು 9ನೇ ಅಧ್ಯಾಯದಲ್ಲಿ ಮೊದಲನೇ ಸ್ಕಂದದಲ್ಲಿ ಬರುತ್ತೆ ಅಂತ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಶ್ಲೋಕ ಇದು. ಈ ಶ್ಲೋಕದ ವಿವರಣೆ ನಮಗಲ್ಲಿ ಸ್ವಲ್ಪ ಬಂದಿತ್ತು. ಈಗ ವಿಸ್ತಾರವಾದ ವಿವರಣೆ ಅದನ್ನ ಮುಂದೆ ನೋಡೋಣ. ಅಂತೂ ನನ್ನ ಪ್ರತ್ಯಕ್ಷನೇ ಪ್ರಮಾಣ. ನಾನೊಬ್ಬನೇ ಅಷ್ಟೇ ಅಲ್ಲ, ನನ್ನ ತರ ಇರೋರು ಎಷ್ಟೋ ಜನ ಜ್ಞಾನಿಗಳು ಹೇಳಿದ್ದಾರೆ ಎಲ್ಲಾ ಕಡೆ ಇರೋ ಪರಮಾತ್ಮ ಅವನು ಒಬ್ಬನೇ, ಬೇರೆ ಬೇರೆ ಅಲ್ಲ. ನಮ್ಮ ತರ ಅಲ್ಲ ಆ ಪರಮಾತ್ಮ, ಅವನು ಬೇರೆ ವ್ಯಕ್ತಿತ್ವ ಅವನದು ಅಂತ. ಇದನ್ನ ಬರೀ ಪ್ರತ್ಯಕ್ಷ ಅಷ್ಟೇ ಅಲ್ಲ, ಹೊರತು ಅನುಮಾನ, ಅದನ್ನ ಊಹಿಸ್ಕೊಳ್ಳಿಕ್ಕೂ ಬರುತ್ತೆ ಸರಿಯಾಗಿ ನಮಗೆ ಅನ್ನೋದನ್ನ ಮುಂದೆ ತೋರಿಸ್ತಾರೆ. ಅದೇನು ಅನ್ನೋದನ್ನ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ. 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 ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಪಣಿಂದಿರ ಅವ್ರೆ, ಪಣಿಂದಿರ ಇದ್ದೀರಾ? ನಮಸ್ಕಾರ ಆಚಾರ್ಯ. ಹರಿ ಸಿಂಗ್.